ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡ ಸಂಕಷ್ಟ ಇನ್ನಷ್ಟು ಮುಜುಗರವನ್ನ ತಂದಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟ ನಂತರ ಸಿಎಂ ವಿರುದ್ಧ ಹೈಕೋರ್ಟ್ಗೆ ಕೆವಿಎಟ್. ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಕೆವಿಎಟ್ ಸಲ್ಲಿಸಲಿರುವ ಪ್ರದೀಪ್ ಕುಮಾರ್, ದೂರುದಾರ ಪ್ರದೀಪ್ ಕುಮಾರ್ನಿಂದ ಕೆವಿಎಟ್. ಕೇಸ್ ತನಿಖೆಗೆ ತಡೆಯಾಜ್ಞೆ ನೀಡುವ ಮುನ್ನ ನಮ್ಮ ವಾದವನ್ನ ಕೇಳಬೇಕು ಅಂತೇಳಿ ಕೆವಿಎಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೈಕೋರ್ಟ್ಗೆ ಕೆವಿಎಟ್ ಅನ್ನ ಸಲ್ಲಿಸೋದಕ್ಕೆ ಪ್ರದೀಪ್ ಕುಮಾರ್ ಅವರು ಮುಂದಾಗಿದ್ದಾರೆ. ಕೆವಿಎಟ್ ಅನ್ನ ಸಲ್ಲಿಸ್ತಾರೆ ಪ್ರದೀಪ್ ಕುಮಾರ್. ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ತನಿಖೆಯ ಉರುಳು ಎದುರಾಗಿದೆ ರಾಜ್ಯಪಾಲರ ಅನುಮತಿಯ ನಂತರ. ರಿಪಬ್ಲಿಕ್ ಕನ್ನಡ ಫಸ್ಟ್ ಬ್ರೇಕ್ ಮಾಡಿತ್ತು ಇದನ್ನ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನೋದನ್ನ. ಈಗ ಫಸ್ಟ್ ನಮ್ಮಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಾದ ನಂತರ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಕೆವಿಎಟ್ ಸಲ್ಲಿಸೋದಕ್ಕೆ, ಹೈಕೋರ್ಟ್ಗೆ ಕೆವಿಎಟ್ ಅನ್ನು ಸಲ್ಲಿಸೋದಕ್ಕೆ ಪ್ರದೀಪ್ ಕುಮಾರ್ ಅವರು ಹೊರಟಿದ್ದಾರೆ. ದೂರುದಾರ ಪ್ರದೀಪ್ ಕುಮಾರ್ ಕೆವಿಎಟ್ ಅನ್ನು ಸಲ್ಲಿಸ್ತಾರೆ ಹೈಕೋರ್ಟ್ಗೆ. ಅದರ ಪ್ರಕಾರ ಕೇಸ್ ತನಿಖೆಗೆ ತಡೆಯಾಜ್ಞೆ ನೀಡುವ ಮುನ್ನ ನಮ್ಮ ವಾದವನ್ನು ಕೇಳಬೇಕು ಅಂತ ಹೇಳಿ ಕೆವಿಎಟ್ ಸಲ್ಲಿಕೆ ಮಾಡ್ತಾರೆ ಕೆಲವೇ ಹೊತ್ತಿನಲ್ಲಿ. ಪ್ರದೀಪ್ ಕುಮಾರ್ ಸಿಎಂ ವಿರುದ್ಧ ಹೈಕೋರ್ಟ್ಗೆ ಕೆವಿಎಟ್ ಅನ್ನು ಸಲ್ಲಿಸೋದಕ್ಕೆ ಹೊರಟಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರಿಗೆ ಕಂಟಕ ಎದುರಾಗ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರುವಂಥ ಭ್ರಷ್ಟಾಚಾರ, ಮೂಡ ಹಗರಣ, 14 ಸೈಟ್ ಹಗರಣ, ಇದರಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಈಗ ಸಂಕಷ್ಟ ಎದುರಾಗಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನು ಮುಂದೆ ಕಾನೂನು ಸಂಘರ್ಷವನ್ನು ಮಾಡಬೇಕಾಗಿದೆ. ಬಲವಾದ ನಂಬಿಕೆಯಲ್ಲಿದ್ದರು ಪ್ರಾಸಿಕ್ಯೂಷನ್ಗೆ ಕೊಡೋದಿಲ್ಲ ರಾಜ್ಯಪಾಲರು ಅಂತ ಹೇಳಿ, ಆದರೆ ಅದೆಲ್ಲವೂ ಕೂಡ ಸುಳ್ಳಾಗಿದೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಯಾರ್ಯಾರು ದೂರುದಾರರಿದ್ದಾರೆ ಅವರ ದೂರನ್ನು ಆಧರಿಸಿ ಇದನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಅದರ ಹೊರತಾಗಿಯೂ ಕೂಡ ಯಾರು ದೂರುದಾರರಿದ್ದಾರೆ, ಟಿ.ಜೆ. ಅಬ್ರಾಮ್, ಹಾಗೆ ಸ್ನೇಹಮಯಿ ಕೃಷ್ಣ, ಹಾಗೆ ಪ್ರದೀಪ್, ಇವರಿಗೆ ರಾಜಭವನಕ್ಕೆ ಬರೋದಕ್ಕೆ ಬುಲಾವ್ ಕೂಡ ನೀಡಿದ್ದಾರೆ. ಇದರ ಕುರಿತಾಗಿ ಕ್ಲಾರಿಟಿಯನ್ನು ಕೊಡೋದಕ್ಕೆ ಸದ್ಯಕ್ಕೆ ಮುಂದುವರೆದು ನೋಡ್ತಾ ಹೋದರೆ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಸಿಎಂ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಸಚಿವರು, ಅಧಿಕಾರಿಗಳ ಜೊತೆಗೆ ಸಿಎಂ ಸುದೀರ್ಘ ಸಭೆಯನ್ನ ಮಾಡ್ತಾರೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಗಂಭೀರ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅರಮನೆ ಮೈದಾನದ ಕಾರ್ಯಕ್ರಮಕ್ಕೂ ಕೂಡ ತೆರಳದ ಸಿಎಂ ನಿವಾಸಕ್ಕೆ ಆಗಮಿಸಿರುವ ಡಿ.ಕೆ. ಶಿವಕುಮಾರ್ ಸಿಎಂ ಮನೆಗೆ ಬಂದಿದ್ದಾರೆ. ಸಚಿವರು, ಅಧಿಕಾರಿಗಳ ಜೊತೆಗೆ ಸಿಎಂ ಸುದೀರ್ಘವಾಗಿ ಸಭೆ ಮಾಡ್ತಾ ಇದ್ದಾರೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಏನಾಗಬಹುದು, ಏನು ಮಾಡಲಿಕ್ಕೆ ಅವಕಾಶ ಇದೆ, ಕಾನೂನಿನ ಹೋರಾಟ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆ ಮಾಡ್ತಾ ಇದ್ದಾರೆ. ಸಿಎಂ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಈ ಹೊತ್ತಿಗೆ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೂರ್ವ ನಿಗದಿಯಾದ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸಿಎಂ. ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ತಮ್ಮ ಕ್ಯಾಬಿನೆಟ್ನ ಸದಸ್ಯರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಕುರಿತು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ದೂರುದಾರರಾಗಿರುವ ಪ್ರದೀಪ್ ಕುಮಾರ್ ಅವರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಪ್ರದೀಪ್ ಕುಮಾರ್ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಾವೀಗ ಹೈಕೋರ್ಟ್ಗೆ ಕೆವಿಎಟ್ ಸಲ್ಲಿಸೋದಕ್ಕೆ ಹೊರಟಿದ್ದೀರಿ, ಹೇಳಿ ಸರ್. ಸರ್ ಅದೇ ಈಗ ನಾನು ರಾಜ್ಯಪಾಲರಿಗೆ ಈಗ ಆಲ್ರೆಡಿ ನಾನು ಮನವಿಯನ್ನು ಮಾಡಿದ್ದೆ. ಅದಕ್ಕಿಂತ ಮೊದಲೇ ಲೋಕಾಯುಕ್ತ SP ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಅದ್ರ ಮೇಲೆ ಯಾವುದೇ ಆಕ್ಷನ್ ಆಗದೇ ಇದ್ದ ಕಾರಣ ನಾನು ಪ್ರಾಸಿಕ್ಯೂಷನ್ ಪರ್ಮಿಷನ್ನ ಕೇಳಿ ನಾನು ಈಗಾಗಲೇ ಈ ಹಿಂದೆಯೇ ನಾನು ಆ್ಯಕ್ಚುಲಿ ಡಿಸೆಂಬರ್ 3, 2023 ಕೂಡ ದೂರನ್ನು ದಾಖಲಿಸಿದ್ದೆ. ಆದರೆ ಟೆಕ್ನಿಕಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಡಾಕ್ಯುಮೆಂಟ್ಸ್ಗಳನ್ನ 1992ರ ಮೊದಲನೇ ಪ್ರಿಲಿಮಿನರಿ ನೋಟಿಫಿಕೇಷನಿಂದ 2020ರವರೆಗೆ ಯಾವ್ಯಾವ ಹಂತದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಆಗಿದೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇತ್ತು, ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಹಂತವಾಗಿ ನಾನು ರಾಜ್ಯಪಾಲರಿಗೆ ಸಬ್ಮಿಟ್ ಮಾಡಿದೆ. ಅದರ ಆಧಾರದ ಮೇಲೆ ಇವತ್ತು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಅವರು ಕೂಡ ಒಂದಷ್ಟು ಲೀಗಲ್ ಎಕ್ಸ್ಪರ್ಟ್ಸ ಒಪಿನಿಯನ್ನ ಪಡೆದುಕೊಂಡು ನನಗೆ ಅಂತಿಮವಾಗಿ ಲೀಗಲ್ ಪ್ರಾಸಿಕ್ಯೂಷನ್ ಪರ್ಮಿಷನ್ನ ಕೊಟ್ಟಿದ್ದಾರೆ. ತಮ್ಮ ಆರೋಪ ಏನಾಗಿತ್ತು ಪ್ರದೀಪ್ ಅವರೇ? ಹಲೋ ಪ್ರದೀಪ್ ಅವರೇ, ತಮ್ಮ ಆರೋಪ ಏನು ಸಿಎಂ ಮೇಲೆ? ನಾನು ಏನು ಆರೋಪ ಮಾಡ್ತಾ ಇದ್ದೀನಿ ಅಂತಂದರೆ,
CM ಮೇಲೆ ಏನು ಆರೋಪ ಅಂತಂದ್ರೆ ಅವರು ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಅವರು ಈ ಏನು 14 ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟ, ಅದರ ವಿರುದ್ಧ ಕ್ರಮ ಆಗಬೇಕು. ಅವರು ಒಬ್ಬ ದಲಿತ ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಒಬ್ಬ ಹಿಂದುಳಿದ ಸಮಾಜದ ಜಮೀನನ್ನು ಕಬಳಿಸುವ ಎಲ್ಲ ಪ್ರಯತ್ನವನ್ನು ತಮ್ಮ ಕುಟುಂಬದ ಮೂಲಕ ಮಾಡಿದ್ದಾರೆ. ಅವರು ಪರ್ಸನಲ್ ಗೇನನ್ನು ಮಾಡ್ಕೊಂಡಿದ್ದಾರೆ, ತಮ್ಮ ಕುಟುಂಬಕ್ಕೆ ಲಾಭವನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರ ಮೇಲೆ ಸೂಕ್ತವಾದ ತನಿಖೆ ಆಗಬೇಕು. ಆ ಜಮೀನಿನ ಮಾಲೀಕರಿಗೆ ಅನ್ಯಾಯ ಆಗಿದೆ. ನೀವು ಏನು ಮೂಡಾದಿಂದ ಅನಧಿಕೃತವಾಗಿ ಮೋಸದ ಮೂಲಕ ಏನು ಪಡ್ಕೊಂಡಿದ್ದೀರಲ್ಲ, ತಾವು ಪರ್ಸನಲ್ ಗೇನ್ ಏನು ಮಾಡ್ಕೊಂಡಿದ್ದೀರಲ್ಲ, ಅದರ ವಿರುದ್ಧ ನಮ್ಮ ಹೋರಾಟ, ಅದರ ವಿರುದ್ಧ ನಾವು ಕ್ರಮ ಆಗಬೇಕು. ಸಿದ್ದರಾಮಯ್ಯನವ್ರ ಮೇಲೆ ಕ್ರಮ ಆಗಬೇಕು, ಸೂಕ್ತವಾದ ತನಿಖೆ ಆಗಬೇಕು. ತನಿಖೆ ಆಗಬೇಕು ಅಂದರೆ ಏನಾಗಬೇಕು? ರಾಜೀನಾಮೆನೇ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು? ತನಿಖೆ ಮುಕ್ತವಾಗಬೇಕು, ನ್ಯಾಯಸಮ್ಮತವಾಗಿ ಆಗಬೇಕು ಅಂದರೆ ರಾಜೀನಾಮೆ ಕೊಟ್ಟಾಗ ಮಾತ್ರ ಸಾಧ್ಯ ಅನ್ನೋದು ನನ್ನ ಡಿಮ್ಯಾಂಡ್. ಓಕೆ, ತಮಗೆ ರಾಜಭವನದಿಂದ ಎಷ್ಟೊತ್ತಿಗೆ ಕಾಲ್ ಬಂತು ಬರೋದಕ್ಕೆ? ತಾವು ಎಷ್ಟೊತ್ತಿಗೆ ಹೋಗ್ತಾ ಇದ್ದೀರಿ? ನನಗೆ ರಾಜಭವನಕ್ಕೆ ನನಗೆ ಬೆಳಿಗ್ಗೆನೆ ನನಗೆ ಹೇಳಿದ್ರು 10 ಗಂಟೆ ಅಷ್ಟಲ್ಲಿ ಬನ್ನಿ ನಿಮಗೆ ಅಂತ ಹೇಳಿದರು. ನಾನು ಬೆಳಿಗ್ಗೆನೆ ಹೋಗಿ ಕಲೆಕ್ಟ್ ಮಾಡ್ಕೊಬಂದೆ. ಸೊ ಇವಾಗ ಅದಕ್ಕೆ ನಾನು ಅವ್ರೇನಾದರೂ ಬಂದರೆ ಅಂತೇಳಿ ವೇಟ್ ಆಗ್ತಾ ಇದ್ದೀನಿ. ಓಕೆ, ತಾವು ಏನೇನು ದಾಖಲೆಗಳನ್ನು ಕೊಟ್ಟಿದ್ದೀರಿ ರಾಜ್ಯಪಾಲರಿಗೆ? ರಾಜ್ಯಪಾಲರಿಗೆ ಪ್ರಿಲಿಮಿನರಿ ನೋಟಿಫಿಕೇಷನು, ಫೈನಲ್ ನೋಟಿಫಿಕೇಷನು, ಅದಾದಮೇಲೆ ಅವಾರ್ಡು, ಅದಾದಮೇಲೆ ಡಿನೋಟಿಫಿಕೇಷನು, ಅದಾದಮೇಲೆ ಸರ್ವೆ ನಂಬರು, ಪಾಣಿ, ಸ್ಕೆಚ್ಚು, ಡೆತ್ ಸರ್ಟಿಫಿಕೇಟು, ಆಮೇಲೆ ವಿಲೇಜ್ ಮ್ಯಾಪು, ಮೂಡಾದು ಅವಾರ್ಡ್ ಕಾಪಿ, ಸೇಲ್ ಡೀಡ್ಸ್ಗಳು, ಅವ್ರ ಹೆಂಡ್ತಿಗೆ ಆಗಿರ್ತಕ್ಕಂಥ ಗಿಫ್ಟ್ ಡೀಡು, ಮಲ್ಲಿಕಾರ್ಜುನ ಸ್ವಾಮಿಗೆ ಆಗಿರ್ತಕ್ಕಂಥ ಸೇಲ್ ಡೀಡು, ECಗಳು, RTCಗಳು, ಹಳೆ RTCಗಳು, ಹೊಸ RTCಗಳು, ಆಮೇಲೆ ಸಿದ್ದರಾಮಯ್ಯನವರು ಮಿಸ್ಸಸ್ ಕೊಟ್ಟಿರ್ತಕ್ಕಂಥ ಅರ್ಜಿಗಳು, ಇವೆಲ್ಲವನ್ನು ಕೂಡ ರಾಜ್ಯಪಾಲರಿಗೆ ಸಲ್ಲಿಸಿದ್ರಿ. ಈಗ ಪ್ರದೀಪ್ ಕುಮಾರ್ ಅವರೇ, ಸಿದ್ದರಾಮಯ್ಯನವರ ಧರ್ಮಪತ್ನಿ ಈ 14 ಸೈಟ್ಗಳ ಅದರ ಪಾಲುದಾರರು. ಸಿದ್ದರಾಮಯ್ಯನವ್ರನ್ನ ಯಾಕೆ ನೀವು ಇಲ್ಲಿ ಎಳೆದು ತರ್ತಾ ಇದ್ದೀರಿ? ಅಥವಾ ಸಿದ್ದರಾಮಯ್ಯನವರಿಗೆ ಏನು ಸಂಬಂಧ? ಸಿದ್ದರಾಮಯ್ಯನವರ ಪತ್ನಿ ಅಲ್ವಾ ಇದು? ಈಗ ನೀವು ಎಲ್ರಿಗೂ, ಇಡೀ ರಾಜ್ಯ ಜನತೆಗೂ ಗೊತ್ತಿದೆ, ಪಾರ್ವತಮ್ಮನವರು ಇದರಲ್ಲಿ ಇನೋಸೆಂಟು. ಅವ್ರು ಇದರಲ್ಲಿ ಯಾವುದೇ ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಆದರೆ ಅದ್ರ ಹಿಂದೆ ಇದ್ದಂಥವರು ಸಿದ್ದರಾಮಯ್ಯನವರು. ಇವರು ಹೇಳಿರ್ತಕ್ಕಂಥದ್ದು ಇವ್ರು ಹೇಳಿದಾಗ ಅವ್ರು ಮಾಡಿದ್ದಾರೆ, ಇವ್ರು ಹೇಳಿದಾಗೆ ಅವ್ರು ನಡ್ಕೊಂಡಿದ್ದಾರೆ ಅಷ್ಟೇ. ಹಾಗಾಗಿ ಅದ್ರ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು. ಹಾಗಾಗಿ ಮುಖ್ಯಮಂತ್ರಿಗಳು ಇದರ ನೈತಿಕ ಹೊಣೆಯನ್ನು ಹೊತ್ತಬೇಕು, ರಾಜೀನಾಮೆನೇ ಕೊಡಬೇಕು, ತನಿಖೆನೇ ಎದುರಿಸಬೇಕು. ಓಕೆ, ಪ್ರದೀಪ್ ಕುಮಾರ್ ಅವರೇ, ಆ ಕೃಷಿ ಭೂಮಿಯನ್ನು ಅಂದರೆ ಅದು ರೆಸಿಡೆನ್ಷಿಯಲ್ ಭೂಮಿ, ಅದನ್ನು ಇವರು ಕೃಷಿ ಭೂಮಿ ಅಂಥೇಳಿ ಅದನ್ನು ಪರ್ಚೇಸ್ ಮಾಡಿದ್ದು, ಆನಂತರ ಅದಕ್ಕೆ ತಹಶೀಲ್ದಾರ್ ಸಹಿ ಹಾಕಿದ್ದು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇದರಲ್ಲಿ ಕೆಲ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ. ಪರ್ಚೇಸ್ ಮಾಡುವ ಕಾಲಕ್ಕೆ ಕೃಷಿ ಭೂಮಿ ಆಗಿರಲಿಲ್ಲ. ಅದು ಆಲ್ರೆಡಿ ಡೆವಲಪ್ಡ್ ಪ್ರಾಪರ್ಟಿ ಆಗಿತ್ತು, ಡೆವಲಪ್ ಹೋಗಿತ್ತು. ಅವರು ಪರ್ಚೇಸ್ ಮಾಡುವ ಸಮಯದಲ್ಲೂ ಕೂಡ ನೀವು RTC ಕಾಲಮಲ್ಲಿದೆ, ಸ್ವಾಧೀನದಾರರ ಕಾಲಮಲ್ಲಿ ಮೂಡ ಅಂತಿದೆ. ಚೆಕ್ ಮಾಡಿ, ಡಾಕ್ಯುಮೆಂಟ್ ನಾನು ಕೊಟ್ಟಿದ್ದೀನಲ್ಲ. ಸ್ವಾಧೀನದಾರರ ಕಾಲಮಲ್ಲಿ ಮೂಡ ಹೆಸರಿದ್ರೆ ಹೆಂಗ್ ಪರ್ಚೇಸ್ ಮಾಡಿದ್ರಿ ಇವರು? ಕೃಷಿ ಭೂಮಿ ಆಗಿರಲೇ ಇಲ್ಲ. ಅಂದರೆ ಸ್ವಾಧೀನದಲ್ಲಿ ಮೂಡ ಇತ್ತು, ಮೂಡ ಆಲ್ರೆಡಿ ಡೆವಲಪ್ಮೆಂಟ್ ಮಾಡಿತ್ತು ಆ ಪ್ರಾಪರ್ಟಿನ. ಇವ್ರು ಯಾಕೆ ಪರ್ಚೇಸ್ ಮಾಡಿದ್ರು? ಕಾನೂನು ತಿಳುವಳಿಕೆ ಕಾನೂನಿನ ಪಂಡಿತರು ಹೆಂಗ್ ಪರ್ಚೇಸ್ ಮಾಡಿದ್ರು? RTC ನೋಡ್ಲಿಲ್ವಾ? ನಾನು RTC ಕೊಟ್ಟಿದ್ದೀನಲ್ಲ. ಅವತ್ತಿನ RTCಗಳನ್ನ ಇವತ್ತು ಕೇಳಿದ್ರೆ ಅದೇ ಮೂಡಾದಲ್ಲಿ ಅದೇ RTCಗಳು ಕೊಡಿ ಅಂದ್ರೆ ಕೊಡ್ತಾ ಇಲ್ಲ. RTC ಹಾಕಿ ರಿಜೆಕ್ಟ್ ಮಾಡ್ತಾರೆ. ಅದೇ ಇಂಥ ಲೇಔಟಲ್ಲಿ ನನಗೆ ಸೈಟ್ ಕೊಡಿ ಅಂತ ಕೇಳ್ತಾರೆ. ಅದು ಸೈಟ್ ಕೊಡಿ ಅಂತ ಕೇಳಿದ್ರೆ ಅಲ್ಲಿ ಯಾವ ಸೈಟ್ ಕೊಡಿ ಅಂತ ಕೇಳಿದ್ರು ಅವರು ಅದನ್ನ ಇದು ಮಾಡಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ, ಫೋರ್ಜ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸು. ಅದೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಕೊಟ್ಟಿದ್ದೀನಿ. ಅದನ್ನ ಹಂತವಾಗಿ ಅದನ್ನ ಕೋರ್ಟ್ ಮುಂದೆ ಎಸ್ಟಾಬ್ಲಿಷ್ ಮಾಡೋಣ. ಈಗ ಮಾತಾಡೋದು ಬೇಡ ಸರ್.